ಹಲೋ ಹಾಯ್ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಬನ್ನಿ ನಾಗವೇಣಿ ಮನೆ ಕೆಲಸ ಇವತ್ತು ಹೇಗೆ ಸ್ಟಾರ್ಟ್ ಆಗುತ್ತೆ ಅಂತ ನೋಡೋಣ. ಮನೆ ತುಂಬ ನೀಟಾಗಿ ಇಟ್ಕೊಬೇಕಂತ ಹೇಳ್ಬಿಟ್ಟು ಬೆಳಗ್ಗೆ ಬೇಗ ಎದ್ದು ರೈಸ್ ಮಾಡಿ ಸ್ವಲ್ಪ ಬೀಟ್ರೋಟ್ ಪಲ್ಯ ಮಾಡಿ ಪಲ್ಯನೂ ಅನ್ನನೂ ಜೊತೆಗೆ ಸೇರಿಸ್ಕೊಂಡು ತಿಂದಿರೋದು ಇವತ್ತು. ಯಾಕಂದರೆ ಸಾರು ಮಾಡೋ ಅಷ್ಟು ಟೈಮ್ ಇಲ್ಲ. ಸಂಡೇ ಹೆಂಗೆ ಹೋಗುತ್ತೆ ಅಂತ ಗೊತ್ತಾಗ್ತಾ ಇಲ್ಲ, ಇವತ್ತು ಕೆಲಸ ಜಾಸ್ತಿ ಇರೋದ್ರಿಂದ. ಅದಕ್ಕೆ ಅನ್ನ ಸ್ವಲ್ಪ ಉಪ್ಪಿನಕಾಯಿ ಜೊತೆಗೆ ಸೇರಿಸ್ಕೊಂಡು ಊಟ ಮಾಡಿಬಿಟ್ಟು ಊಟನೂ ಇದೆ ನಾಷ್ಟನೂ ಇದೆ, ಎರಡೂ ಒಂದೇ. ಲೇಟಾಗಿ ತಿಂದಿರೋದ್ರಿಂದ ಊಟ ಅಂತ ಹೇಳ್ತಾ ಇದ್ದೀನಿ. ಬನ್ನಿ ತಿನ್ನೋಣ. ಫ್ರಿಜ್ ಕ್ಲೀನ್ ಮಾಡಬೇಕಂತ ಈಗ ಒಂದು 2-3 ದಿನಲೇಸಿ ಅಂದ್ಕೊಂಡಿದ್ದು. ಯಾಕಂದರೆ ಊರಿಗೆ ಹೋಗಿದ್ದ ಕಾರಣ ಫ್ರಿಜ್ ಕ್ಲೀನ್ ಮಾಡಿರಲಿಲ್ಲ, ಹಂಗೆ ಇತ್ತು. ಈಗ ಒಂದು 20 ದಿವಸ ಮೇಲೆ ಆಗೋಯ್ತು ಫ್ರಿಜ್ ಕ್ಲೀನ್ ಮಾಡಿ. ನಾನು ಹೇಳ್ಬೇಕಂದ್ರೆ 1.5 ತಿಂಗಳಿಗೊಂದು ಸತಿ, 1 ತಿಂಗಳಿಗೊಂದು ಸತಿ ಕ್ಲೀನ್ ಮಾಡ್ತೀನಿ. ಈಗ ಬೇಗನೆ ಕ್ಲೀನ್ ಮಾಡ್ತಾಯಿದ್ದೀನಿ, ಯಾಕಂದರೆ ನಾವು ಮನೆ ಖಾಲಿ ಮಾಡ್ತಾಯಿದ್ದೀವಿ. ಅದಕ್ಕೆ ಸ್ವಲ್ಪ ಬೇಗ ಕ್ಲೀನ್ ಮಾಡ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸಂಡೇ ಇವತ್ತು ಇಟ್ಕೊಂಡಿದ್ದೀನಿ ಫ್ರಿಜ್ ಕ್ಲೀನ್ ಮಾಡೋಕ್ಕೆ. ಸ್ವಲ್ಪ ಧೂಳೆಲ್ಲ ಜಾಸ್ತಿ ಆಗಿದೆ. ತರಕಾರಿ ಎಲ್ಲ ಹಂಗಂಗೆ ಕವರೆಲ್ಲ ಅಲ್ಲದೆ ಹಂಗಂಗೆ ಇಟ್ಟಿಟ್ಟು ಸ್ವಲ್ಪ ಇದಾಗಿಬಿಟ್ಟಿದೆ. ಅದನ್ನೆಲ್ಲ ಇದು ಮಾಡ್ಕೊಬೇಕಂತೇಳಿ ಇದನ್ನೆಲ್ಲ ತೆಗಿತಾ ಇದ್ದೀನಿ. ಸ್ಟ್ರಕ್ ಆಗಿಬಿಟ್ಟಿದ್ದಾವೆ, ಬರೋದೇ ಇಲ್ಲ. ದೊಡ್ಡದಲ್ವ ಫ್ರಿಜ್ಜು, ಡಬಲ್ ಡೋರಿಂದು. ಅದೇನೊಂದು ಸ್ವಲ್ಪ ಐಸ್ ಎಲ್ಲ ಜಾಸ್ತಿ ಇಟ್ಬಿಟ್ಟು ಸ್ಟ್ರಕ್ ಆಗಿಬಿಟ್ಟಿದ್ದಾವೆ, ತೆಗಿಯೋಕ್ಕೆ ಬರ್ತಾಯಿಲ್ಲ. ಇವು ಗ್ಲಾಸ್ನ ಸ್ವಲ್ಪ ನೋಡ್ಕೊಂಡು ತೆಗಿಬೇಕು. ಸ್ವಲ್ಪ ಬ್ರೇಕ್ ಆಗಿಬಿಟ್ರೆ ಒಡೆದೋಗ್ಬಿಡ್ತವೆ, ಜೋಪಾನಾಗಿ ನೋಡ್ಕೊಬೇಕು. ಎಲ್ಲ ತೆಗ್ದು ನೋಡಿ, ಎಲ್ಲ ತರಕಾರಿ ಎಲ್ಲ ಹಂಗೆ ಹಾಕೋದ್ರಿಂದ ಧೂಳೆಲ್ಲ ಹಂಗೆ ಬಿದ್ದುಬಿಟ್ಟಿದೆ. ಎಲ್ಲ ತಗೊಂಡು ಈಚೆ ಹಾಕಿ ಅದಕ್ಕೆ ಒಳಗಡೆ ಹೋಗಿ ಸ್ವಲ್ಪ ನೆನೆಸ್ಬಿಡೋಣ ನೀರಾಗಿ. ನೆನೆಸ್ಬಿಟ್ಟು ಆಮೇಲೆ ಒಳಗಡೆ ತೊಳೆದಿಕ್ಬಿಡೋಣ ಫಸ್ಟು. ಇದನ್ನೆಲ್ಲ ತೊಳೆದು ಕ್ಲೀನ್ ಮಾಡಿ ಇಟ್ಬಿಟ್ರೆ ಒಂದು ಕೆಲಸ ಆಗುತ್ತೆ. ಆಮೇಲೆ ಫ್ರಿಜ್ ಕ್ಲೀನ್ ಮಾಡ್ಕೋಬೋದು. ಮೊಸರು ಹಂಗೆ ಇರೋದ್ರಿಂದ ಚೆಲ್ಬಿಟ್ಟು, ನಮ್ಮ ಮನೆಯಲ್ಲಿ ಸ್ವಲ್ಪ ಚೆಲ್ಲೋದು ಜಾಸ್ತಿ, ಚೆಲ್ಬಿಟ್ಟು ಎಲ್ಲ ಹಂಗೆ ಇದಾಗ್ಬಿಟ್ಟು ಧೂಳೆಲ್ಲ ಧೂಳೆಲ್ಲ ಒರೆಸ್ಬಿಡ್ತೀನಿ. ಒಂದು ಯಾವ್ದು ಬಟ್ಟೆ ಮಾಡ್ಕೊಂಡು ಆಮೇಲೆ ವಿಮ್ ಹಾಕಿ ಚೆನ್ನಾಗಿ ಉಜ್ಜಿ ತೊಳೆದು ಕ್ಲೀನ್ ಮಾಡಿಬಿಡ್ತೀನಿ. ಎಲ್ಲ ಉಜ್ಜಿದಾಯಿತು. ಒಂದ್ಸತಿ ನೀರಲ್ಲೆಲ್ಲ ಬಟ್ಟೆ ವಾಶ್ ಮಾಡ್ಕೊಂಡು ಎಲ್ಲ ಒರೆಸ್ಕೊಂಡು ಬಂದುಬಿಟ್ಟು ಸ್ವಲ್ಪ ಲಾಸ್ಟಲ್ಲಿ ನಿಂಬೆಹಣ್ಣು ಹಿಂಡ್ಕೊಂಡು ಲಾಸ್ಟಲ್ಲಿ ಬಟ್ಟೆಗೆ ಚೆನ್ನಾಗಿ ಇದು ಮಾಡ್ಕೊಂಡು ಆ ನಿಂಬೆಹಣ್ಣು ಅದ್ದಿರೋ ನೀರಲ್ಲಿ ಬಟ್ಟೆ ಹಿಂಡ್ಕೊಂಡು ಅವ್ನಿಗೆ ಒರೆಸ್ಕೊಂಡ್ರೆ ಫ್ರಿಜ್ಜು ವಿಮ್ ಸ್ಮೆಲ್ಲೆಲ್ಲ ಹೊರಟೋಗಿ ಚೆನ್ನಾಗಿರುತ್ತೆ. ನಿಂಬೆಹಣ್ಣು ಸ್ಮೆಲ್ ಬರ್ತಾ ಇರುತ್ತೆ, ಇಲ್ಲಾಂದರೆ ವಿಮ್ ಸ್ಮೆಲ್ಲೇ ಬರ್ತಾ ಇರುತ್ತೆ ಫ್ರಿಜ್ ಒಳಗೆ ಬಾಕಲು ತೆಗೆದಾಗ. ಆದಷ್ಟು ಎಲ್ಲ ನೀಟಾಗಿ ಇಟ್ಕೊಂಡ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡ್ಕೊಂಡು ನಿಂಬೆಹಣ್ಣು ನೀರಿಂದ ಸ್ವಲ್ಪ ಒರೆಸ್ಕೊಂಡ್ಬಿಡಿ, ಚೆನ್ನಾಗಿರುತ್ತೆ. ಫ್ರಿಜ್ ಒಳಗೆ ಯಾವುದೇ ಸ್ಮೆಲ್ ಬರಲ್ಲ. ಮತ್ತೆಲ್ಲ ಜೋಡಿಸ್ಕೊಂಡ್ಬಿಡೋಣ ಒಂದೊಂದೇ ಅಂತ ಹೇಳ್ಬಿಟ್ಟು ಎಲ್ಲ ತಗೊಂಡು ಬಂದು ಒಳಗಿಟ್ಟು ಅದನ್ನೆಲ್ಲ ತಗೊಂಡು ಜೋಡಿಸ್ತಾ ಇದ್ದೀನಿ. ಇಲ್ಲ ಐಸ್ ಮಾಡೋದಕ್ಕೆ ಇವೆಲ್ಲ. ಗ್ಲಾಸ್ ಅಲ್ವಾ, ಸ್ವಲ್ಪ ಸೂಕ್ಷ್ಮೆ, ಸ್ವಲ್ಪ ಬ್ರೇಕ್ ಆದರೂ ಹೋಗುತ್ತೆ. ಸ್ವಲ್ಪ ತೂಕ ಇದ್ದಾವೆ, ಭಾರ ಜಾಸ್ತಿ. ಮೂರು ಸ್ಟೆಪ್ ಗ್ಲಾಸ್ ಇದ್ದಾವೆ. ಆಮೇಲೆ ಒಂದು ಕೆಳಗಡೆ ಒಂದು ದೊಡ್ಡದು ಇದು ಬಾಕ್ಸ್ ಇತ್ತೆ. ಎಲ್ಲ ಇದರಲ್ಲೇ ಸೇರಿಸ್ಕೊಂಬೋದು. ಡಬಲ್ ಡೋರ್ ಅಲ್ವಾ, ದೊಡ್ಡ ಫ್ರಿಜ್ಜು, ಜಾಸ್ತಿ ಸಾಮಾನು ಇಡ್ಸಿದೆ. ಇನ್ನು ಕಾಳು ಬೇಳೆಗಳೆಲ್ಲ ಇದರಲ್ಲೇ ಇಟ್ಕೊತೀನಿ, ಡೋರೆಲ್ಲ ಇಟ್ಕೊತೀನಿ. ತರಕಾರಿ ಎಲ್ಲ ಈ ಕಡೆ ಸೈಡ್ ಇಟ್ಕೊತೀನಿ. ಹಾಳಾಗಲ್ಲ, ಚೆನ್ನಾಗಿರುತ್ತೆ. ನಾನು ಇದು ಗೋಮಂತ್ರ ಕೂಡ ಫ್ರಿಜ್ಜಲ್ಲೇ ಇಟ್ಟಿರ್ತೀನಿ, ಯಾಕಂದರೆ ಸ್ಮೆಲ್ ಬರಲ್ಲ ಅದು ಫ್ರಿಜ್ಜಲ್ಲಿದ್ದರೆ. ಅದಕ್ಕೆ ನಾನು ಫ್ರಿಜ್ಜಲ್ಲೇ ಇಡ್ತೀನಿ.
ಟೊಮಾಟೊ ಹಣ್ಣು ಜಾಸ್ತಿ ಇರಬೇಕು, ಹಂಗಾಗಿ ಟೊಮಾಟೊ ಹಣ್ಣು ಸ್ವಲ್ಪ ಜಾಸ್ತಿನೇ ತರ್ತೀನಿ. ಕವರೊಳಗೆ ಸೇರಿಸಿ ಇಡೋದ್ರಿಂದ ಹಾಳಾಗಲ್ಲ, ಬಾಡಲ್ಲ. ಇಲ್ಲಾಂದರೆ ಡೈರೆಕ್ಟು ಕೋಲ್ಡು ಅದ್ರ ಮೇಲೆ ಬಿದ್ದುಬಿಟ್ಟು ಅವು ಮುದುಡ್ ಬಿಡ್ತವೆ. ಹುಣ್ಸೆಹಣ್ಣು ಫ್ರಿಜ್ಜಲ್ಲಿ ಯಾಕೆ ಇಡ್ತೀನಿ ಅಂದರೆ ಅದು ಬ್ಲ್ಯಾಕ್ ಆಗಲ್ಲ. ಹಂಗಾಗಿ ನಾನು ಹುಣ್ಸೆಹಣ್ಣು ಫ್ರಿಜ್ಜಲ್ಲೇ ಇಡ್ತೀನಿ. ನಾನು ಊರಿಗೆ ಹೋಗಿದ್ದೆ ಮೊನ್ನೆ ಒಂದು ಸ್ವಲ್ಪ ದಿನದಿಂದ. ನಮ್ಮ ತಂಗಿ ಎಲ್ಲ ಇದು ರೆಡಿ ಮಾಡಿ ಕೊಟ್ಟಿದ್ದರು ಹುಣ್ಸೆಹಣ್ಣು. ಒಂದು 3 kg ಅಷ್ಟು ಕೊಟ್ಟಿಲ್ಲ. ಆವಾಗಿಂದ ನಾನು ಸ್ವಲ್ಪ ಅಷ್ಟೇ, ಎಷ್ಟು ಬೇಕು ಅಷ್ಟು ತಗೊಂಡು ಉಳಿದಿದ್ದು ಫ್ರಿಜ್ಜಲ್ಲಿ ಇಡ್ತೀನಿ. ಹಾಳಾಗಲ್ಲ, ಚೆನ್ನಾಗಿರುತ್ತೆ. ನೀವು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ಈ ಸದ್ಯಕ್ಕೆ ನಾವು ಇಬ್ಬರೇ ಇರೋದ್ರಿಂದ ಇಷ್ಟೇ ನಮ್ಮ ಫ್ರಿಜ್ಜಲ್ಲಿ ಇಟ್ಕೊತಿರೋದು. ಈಗ ಫ್ರಿಜ್ ಮೇಲ್ಗಡೆ ಒಂದು ಸ್ವಲ್ಪ ಉಜ್ಜಿ ಕ್ಲೀನ್ ಮಾಡಿಬಿಡೋಣ. ಸ್ಟಿಕ್ಕರ್ ಎಲ್ಲ ಅಂಟಿಸಿರೋದ್ರಿಂದ ಅದು ಹೋಗೋದಿಲ್ಲ. ಒಂದು ಸ್ವಲ್ಪ ಕ್ಲೀನಾಗಿ ವಿಮ್ಮಿಂದ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಉಜ್ಜಬೇಕಂತ ಉಜ್ತಾ ಇದ್ದೀನಿ. ಉಜ್ಜಿ ಎಲ್ಲ ಕ್ಲೀನ್ ಮಾಡಾಯಿತು, ಸಾಕಾಯಿತು. ಥ್ಯಾಂಕ್ ಯು. ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.